ಕೇಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ. ಹೌದು, ಅದ್ರ ಬಿಟ್ಟು ಯಾವ್ದನ್ನ ಪರ್ಟಿಕ್ಯುಲರ್ ಕೇಳ್ತಾರೆ? ದರ್ಶನ್ ಅವ್ರ ಬಗ್ಗೆ ಕೇಳ್ತಾರೆ? ಇಲ್ಲ ಏನಾಗ್ತದೆ, ನಾನು ತಪ್ಪು ಮಾಡಿಲ್ಲ ಸರ್. ನನ್ನನ್ನು ಆಕಸ್ಮಿಕವಾಗಿ ನಾನು ಇದರಲ್ಲಿ ಇದಾಗಿದ್ದೀನಿ. ದಯವಿಟ್ಟು ನನ್ನನ್ನು ಬೇಗ ಇದರಿಂದ ಆಚೆ ಕರ್ಕೊಂಡು ಹೋಗಬೇಕು. ಅದಕ್ಕೇನೋ ದಯವಿಟ್ಟು ಲೀಗಲ್ ಆಗಿ ನಮಗೆ ಸಪೋರ್ಟ್ ಏನು ಮಾಡಬೇಕು ನೋಡಿ ಅಂತ ಹೇಳ್ತಾರೆ, ಬಿಟ್ಟರೆ ಬೇರೆ ಏನಿಲ್ಲ. ನಾವು ಹೋಗೋದೇಂತೆ ನೀವು ಆರಾಮಾಗಿದ್ದೀರಾ ಏನು ಎತ್ತ ಅವ್ರ ಬಗ್ಗೆ ಒಂದು ವಿಚಾರಿಸುವಂಥ ಒಂದಿದು, ಜೊತೆಗೆ ಕೇಸ್ ಬಗ್ಗೆ ಏನು ನಡೀತಾ ಇದೆ, ಏನು ಮಾಡಬೇಕಾಗತ್ತೆ, ಸೊ ಅವ್ರ ಇನ್ಸ್ಟ್ರಕ್ಷನ್ ಇಟ್ಕೊಂಡೆ ನಾವು ಕೇಸ್ಗಳನ್ನ ನಡೆಸಬೇಕು. ಸೊ ಹಾಗಾಗಿ ನಾನು ಹೋಗಿದ್ದೀನಿ, ಬಂದಿದ್ದೀನಿ ಅಷ್ಟೇ. ದರ್ಶನ್ ಅವರು ಭೇಟಿ ಮಾಡಿದಾಗ ಹೇಗಿತ್ತು? ಹೇಳಿದ್ನಲ್ಲ, ನನಗೆ ಅವ್ರು ನೋಡಿ ಇವರೇ, ನಾನು ಈ ಮಾಧ್ಯಮ ಮುಖಾಂತರ ಹೇಳ್ತೀನಿ, ಒಬ್ಬ ವ್ಯಕ್ತಿ ಒಂದು ಹೆಸರು ಮಾಡಿ ಒಂದು ಸ್ಥಾನಕ್ಕೆ ಬರ್ತಾನೆ ಅಂದರೆ ನಿಜವಾಗ್ಲೂ ಅದು ಈಸಿ ಅಲ್ಲ, ತುಂಬ ಕಷ್ಟ. ಇವತ್ತು ಆ ಸ್ಥಾನಕ್ಕೆ ಬಂದಿದ್ದಾರೆ ಅಂದರೆ ಖಂಡಿತವಾಗಿ ಇವಾಗ ದರ್ಶನ್ ಅವ್ರು ಇರ್ಬೋದು, ಸುದೀಪ್ ಅವ್ರು ಇರ್ಬೋದು, ಯಶ್ ಇರ್ಬೋದು, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನನ್ನ ಪ್ರಕಾರ ಅವರು ಕೂಡ ಒಂದು ಆಸ್ತಿ. ಅಪ್ಪು ಅವರು ಇರ್ಬೋದು, ಎಲ್ಲ ಒಂದು ಆಸ್ತಿ. ಇವತ್ತು ಈ ಸ್ಥಾನಕ್ಕೆ ಬಂದು ಅವ್ರು ಒಂದು ಹೆಸರು ಮಾಡಿ ಇಷ್ಟು ಜನ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ ಅಂದರೆ ನಾವು 2 ನಿಮಿಷದಲ್ಲಿ ಅವ್ರಿಗೆ ಕಳಂಕ ತರೋದು 2 ನಿಮಿಷ. ಆದರೆ ಅವ್ರು ಹೇಳಿದ್ನಲ್ಲ, ಒಂದು ಎಷ್ಟೋ ಕಲ್ಲು ಮುಳ್ಳುಗಳನ್ನ ತುಳ್ಕೊಂಡು ಈ ಸ್ಥಾನಕ್ಕೆ ಬಂದಿರ್ತಾರೆ. ಒಂದು ಸ್ವಲ್ಪ ದಿವಸ ತಾಳ್ಮೆಯಿಂದ ಕೋರ್ಟ್ ತೀರ್ಮಾನ ಮಾಡೋವರೆಗೂ ಎಲ್ಲರೂ ತಾಳ್ಮೆಯಿಂದ ಇರಬೇಕಾಗಿದ್ದು ನಮ್ಮ ಕರ್ತವ್ಯ ಅಂತ ನಾವು ಕಾನೂನನ್ನ ಗೌರವಿಸೋರು ಆಗಿದ್ರೆ ನಾವು ಕೋರ್ಟ್ ತೀರ್ಮಾನ ಆಗೋವರೆಗೂ ಅವ್ರನ್ನ ಅಪರಾಧಿಗಳು ಅಂತ ನಾವು ಅನ್ಕೊಬಾರ್ದು ಅಂತ ನನ್ನ ಭಾವನೆ. ಅದು ನನಗೆ ಖಂಡಿತವಾಗಿಯೂ ಮಾಹಿತಿ, ನನಗೆ ಅವ್ರ ಪರ್ಸನಲ್ ಥಿಂಗ್ಸ್ಗಳ ಬಗ್ಗೆ ನಾನು ಏನು ಮಾಹಿತಿ ನನಗೆ ಖಂಡಿತವಾಗಿಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.